ಮತ್ತು ಚಿತ್ರರಂಗ ಎಲ್ಲೋ ಅಪ್ಪಾಜಿಯವ್ರ ಬಗ್ಗೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವವನ್ನು ಇಟ್ಟಿತ್ತೋ, ಈ ವಿಚಾರಕ್ಕೆ ಬಂದಾಗ ಚಿತ್ರರಂಗ ಕೋಆಪರೇಟ್ ಮಾಡಿಲ್ಲ. ಬರೀ ಅಭಿಮಾನಿಗಳು ಮಾತ್ರ ಒಂದಷ್ಟು ಮಾತನಾಡಿದ್ರು, ಹೊಟ್ಟೆ ಉರ್ಕೊಂಡು ಕಷ್ಟಪಟ್ಟರು ಸರ್. ಚಿತ್ರರಂಗದ ಬಗ್ಗೆ, ಚಿತ್ರರಂಗದಲ್ಲಿ ನಡೆಸ್ಕೊಂಡಿದ್ದ ರೀತಿ, ಈ ಒಂದು ವಿಚಾರವನ್ನು ನಿಮಗೆ ಬೇಸರ ಇದೆಯಾ ಸರ್ ಇದ್ರ ಬಗ್ಗೆ? ಇಲ್ಲಮ್ಮ, ಆ ಥರದ್ದೇನು ಬೇಸರ ಇಲ್ಲ. ತುಂಬಾ ಜನ ಸಿಟ್ಟು, ಬೇಸರ ಇಲ್ಲ 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 ಸಿಟ್ಟು ಅಂದ್ರೆ ಯಾರು ಮುಂದಕ್ಕೆ ಬಂದಿಲ್ಲ ಸರ್. ಈಗ ಏನೋ ಒಂದು ಸಮಸ್ಯೆ ಆದಾಗ ಒಂದಷ್ಟು ಗುಂಪು ಬಂದ್ಬಿಡುತ್ತೆ, ಒಂದಷ್ಟು ಸಂಘಟನೆಗಳು ಬಂದ್ಬಿಡುತ್ತೆ, ಅದನ್ನ ಸರಿ ಮಾಡ್ಬೇಕಂತ ಹೋರಾಡ್ತಾರೆ. ನಾವು ನೋಡ್ತಾ ಇದ್ವಿ, ತಾವೇ ಬಂದು ಮಾತನಾಡ್ತಾ ಇದ್ರಿ, ಮಾಧ್ಯಮಗಳ ಬಳಿ ಮಾತನಾಡ್ತಾ ಇದ್ರಿ, ತಾವೇ ಹೋರಾಟವನ್ನ ಮಾಡ್ತಾ ಇದ್ರಿ. ಅಷ್ಟೊಂದು ಸಾಥ್ ಕೊಟ್ಟಿಲ್ಲ ಅಂತ ಅನಿಸ್ತಿದೆ ಸರ್. ಒಂದು ಅಪ್ಪ ಯಾವಾಗಲೂ ಹೇಳೋರು, ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಅಕ್ಸೆಪ್ಟ್ ಅಂತ. ಅಪೇಕ್ಷೆ ಇಟ್ರೇನೆ, ನಿರೀಕ್ಷೆ ಇದ್ರೇನೆ ಸಮಸ್ಯೆ. ಅವ್ರು ಬರಬೇಕಾಗಿತ್ತು, ಇವ್ರು ಬರಬೇಕಾಗಿತ್ತು, ಯಾಕೆ? ನೀವು ಹೇಳಿದ್ರೆ ನಾನು ನಾನು ಅಮ್ಮ ನಾನು ಇರ್ತಾ ಇದ್ವಿ ಅಲ್ವಾ? ನಾವಿದ್ವಲ್ಲ, ನಾವಿದ್ವಲ್ಲಮ್ಮ, ಇನ್ನೇನು? ನಾವು ಬೇರೆಯವ್ರು ಬರ್ತಾರೆ ಅಂತ ಯಾಕೆ ಕಾಯೋಣ? ನಮ್ಮಲ್ಲೇ ಶಕ್ತಿ ಇದೆ ಅಲ್ಲ. ಆದ್ರೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೊಡುಗೆ, ಅವ್ರು ಇದಾರಲ್ಲ ನಮ್ಮ ಜೊತೆಯಲ್ಲಿ, ಅವ್ರ ಶಕ್ತಿನೇ ಇದೆ ಅಲ್ಲ. ಇನ್ನೇನು? ಇವ್ರು ಬರ್ಬೇಕು, ಅವ್ರು ಬರ್ಬೇಕು ಅನ್ನೋ ಅಪೇಕ್ಷೆ ಯಾಕೆ? ಬೆಂಗಳೂರಲ್ಲಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದಕ್ಕೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಅದು ಆಗದೇ ಇದ್ದ ಪಕ್ಷದಲ್ಲಿ ಆಗೋದೇ ಇಲ್ಲ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೇ ನಾವು ಅಲ್ಲಿ ಹೋಗಿದ್ದು.